ಹಾಂ, ಇದು ಮುಗೀತು. ಕಾಠಕ. ನಮೋ ಭಗವತೆ ತಸ್ಮೈ ಸರ್ವತಃ ಪರಮಾಯತೆ ಸರ್ವಪ್ರಾಣಿ ಹೃದಯಸ್ಥಾಯ ವಾಮನಾಯ ನಮೋ ನಮಃ. ನೋಡಿ, ಸರ್ವಪ್ರಾಣಿ ಹೃದಯಸ್ಥಾಯ, ವಿದ್ಯಾವಿನಯ ಸಂಪನ್ನೆ, ಎಲ್ಲರಲ್ಲೂ ಪರಮಾತ್ಮ ಹೃದಯೊಳಗಿದ್ದಾನೆ ಅಂತ ಹೇಳಿದ್ರಿಂದ ವ್ಯಕ್ತಿಗಳನ್ನು ನಾವು ಗೌರವಿಸಬೇಕು. ಅವನು ಕೆಟ್ಟವನು ಅಂತ ಗೊತ್ತಾದಾಗ ಒಳಗಿರೋ ದೇವ್ರ ದ್ವೇಷ ಮಾಡೋಂಗಿಲ್ಲ. ಯಾವುದು ದ್ವೇಷ ಮಾಡಬೇಕು? ಆ ವ್ಯಕ್ತಿನೂ ವ್ಯಕ್ತವ್ರದ್ದು ದೇವ್ರ ದ್ವೇಷ ಮಾಡೋಂಗಿಲ್ಲ. ಇದು ಭಾಳ ಇಂಪಾರ್ಟೆಂಟ್. ಕರಪ್ಟ್ ಆಫೀಸರ್ ಇದ್ದಾನೆ, ಆಫೀಸರ್ ಇರ್ತಾರೆ. ಕರಪ್ಟ್ ಆಫೀಸರ್ ಹತ್ರ ಇದೆ, ಕರಪ್ಷನ್ ಇದೆ ಜೊತೆಗೆ. ಗೊತ್ತಾಯ್ತಾ? ದೇವರೆಲ್ಲ ಸ್ಪಷ್ಟನೆ ಬರೋದಿಲ್ಲ. ಆದ್ದರಿಂದ ದೇವರ ರೂಪಗಳು ಬೇರೆ ಚಿಂತನೆ ಮಾಡಬಾರ್ದು. ಬೇರೆ ವ್ಯಕ್ತಿಗಳಲ್ಲಿ ಮಾತ್ರ ತಾರತಮ್ಯ ಹೋಗ್ಬೇಕು. ಯಾವುದಾಯ್ತು? ಈಗ ನಾವು ಮೂರು ದಿವಸ ಕಾಯಿಸಿದ್ದಕ್ಕೋಸ್ಕರ 3 ವರ ಕೊಡ್ತೇನೆ ಕೇಳ್ಕೊಂಡ್ರೆ, ಮೊದಲನೇ ವರ ಕೇಳಿದ್ದು ಯಾವುದು? ವೀತಮನ್ಯು ಗೌತಮಃ ಮಾವಿಮೃತ್ಯೋ, ನನ್ನ ಬಗ್ಗೆ ನಮ್ಮಪ್ಪ ಕೋಪ ಬಿಟ್ಟುಬಿಡಬೇಕು, ಶಾಂತನಾಗಬೇಕು, ಮೊದಲಿನಂತೆ ಇರಬೇಕು ಅಂತ ಕೇಳಿ. ಅದು ಪ್ರಯಾರಿಟಿ ಕೊಟ್ಟು ಮಾತಾಡಬೇಕು. ಇದು ಫಸ್ಟ್ ಪ್ರಯಾರಿಟಿ. ಯಥಾ ಪುರಸ್ತಾತ್ ಭವಿತಾ ಪ್ರತೀತಃ ಔದ್ದಾಲಿಕೈರ್ವಾರುಣಿರ್ಮತ್ಪ್ರಸೃಷ್ಟಃ ಸುಖಂ ರಾತ್ರಿ ಶಯಿತಾ ವೀತಮನ್ಯು ತಾಂ ಶಿವಾನ್ ಮೃತ್ಯು ಮುಖಾತ್ ಪ್ರಮುಕ್ತಂ. ಆಯಿತು ಅಂತ ಹೇಳಿದ. ಆಯಿತು, ನೀನು ಹೋಗು. ನೋಡ್ತಾನೆ, ನೀನು ಯಾವ ರೀತಿಯಲ್ಲೂ ಕೂಡ ಏನು ಮಾಡೋದಿಲ್ಲ, ಕೋಪ ಕೂಡ ಏನು ಮಾಡೋದಿಲ್ಲ, ಮೊದಲನೇ ನೋಡ್ತಾನೆ ಅಂತ ಹೇಳ್ತಾ. ಅದೇ ರೀತಿಯೇ ಒಂದಿದೆ. ಪರಶುರಾಮ ದೇವರು ಲೋಕಕ್ಕೆ ಜವದಗ್ನಿ ಇದ್ದಾರೆ. ರೇಣುಕನ ಕೊಲ್ಲು, ಅವ್ರು ಕೊಲ್ಲಿಲ್ಲ ಅವ್ರು ಯಾರು. ಕೊನೆಗೆ ಪರಿಸರ ಅವ್ರನ್ನೂ ಕೊಲ್ಲು, ಇವ್ರನ್ನೂ ಎಲ್ಲರನ್ನೂ ಕೊಂದುಬಿಡು ಅಂತೇಳಿ ಕೊಂದುಬಿಟ್ಟು ಆಮೇಲೆ ಏನು ಮಾಡಿದರು? ಏನು ವರ ಬೇಕು ಅಂತ ಕೇಳಿದರು. ಇವರೆಲ್ಲ ಬದುಕಲಿ ಅಂತ ಕೇಳಿದರು. ಎಲ್ಲ ಬದುಕಲಿ ಅಂತ ಕೇಳಿ ಫಸ್ಟ್ ವರ. ಇದರಿಂದ ಏನಾಯ್ತು ಗೊತ್ತಾ? ಯಾರ ಮಾತನ್ನು ಕೇಳಬೇಕು ಅಂದರೆ, ಯಾರು ರಿಪೇರಿ ಮಾಡೋ ಶಕ್ತಿ ಇದೆ ಅವ್ರನ್ನ ಕೇಳಬೇಕು. ಎಲ್ಲರ ಮಾತು ಕೇಳಕ್ಕೆ ಹೋಗ್ಬಾರ್ದು, ತಿಳಿತಿಲ್ಲ. ಅದೇ ಯಾರು ಪರಿಸರ ನಾವು ಮಾಡ್ತೀವಿ, ನೀವು ಮಾಡಿ ಬದುಕಿ ಆಗಿದ್ರೆ ಅದು ಕೇಳಬಾರ್ದು. ಅಂದರೆ ನಮ್ಮ ಕಥೆಗಳಲ್ಲಿ ಉತ್ತರ ಇದೆ. ನಮ್ಮ ಜನ ಏನು ಮಾಡ್ತಾರೆ, ಉತ್ತರ ಬಿಟ್ಟು ಹಾಗೆ ಹೇಳ್ತಾರೆ, ಪ್ರಶ್ನೆ ಕೇಳಿದ್ರೆ ಬೈದು ಬಿಡ್ತಾರೆ. ಅದಾಗಬಾರ್ದು. ಉತ್ತರ ಕೊಟ್ಟು ನೋಡಿ ಅವ್ರಿಗೆ ಅಂಥ ಪ್ರಶ್ನೆ ನೀನು ಕೇಳಿ ಏನು ತಪ್ಪಿಲ್ಲ. ಮಕ್ಕಳೇ ಯಾವುದು ಆಟದ ಬೊಮ್ಮೆ ತಂದಿರ್ತೀರಿ ನೀವು ಕೆಡಿಸ್ಬಿಡ್ತೀರಿ, ಸಿಟ್ಟು ಬಂದುಬಿಡುತ್ತೆ ಅವ್ರಿಗೆ. ಬೈ ಹುಚ್ಚಾಬಟ್ಟಿ ಗಲಾಟೆ ಮಾಡಿಬಿಡ್ತಾರೆ. ಮತ್ತೆ ಜೋಡಿಸ್ಕೊಡಿ ಕಾಮಾಗಿಬಿಡ್ತಾರೆ. ಜೋಡಕ್ಕೆ ಬರೋದ್ರೆ ಬಿಡೋದಿಲ್ಲ, ಅವ್ರು ಸರಿ ಇರ್ತಾರೆ. ಅಂದರೆ ಯಾರಿಗೆ ಬೆಳಕ್ಕೆ ಶಕ್ತಿ ಇದೆಯೇ ಅವ್ರಿಗೆ ಏನಿರಬೇಕು? ಶಕ್ತಿ. ಆದ್ದರಿಂದ ಅಂಥವ್ರ ಕೆಲಸ ಮಾಡಬೇಕು. ಜವದಗ್ನಿ ವ್ಯಾಪ್ತಿ ಮಾಡೋದಕ್ಕೆ ಕಾರಣ ಏನಂದರೆ, ಶಕ್ತಿ ಇತ್ತು ಅವ್ರಿಗೆ. ಅವ್ರ ಉದ್ದೇಶ ಯಾರೇ ಕೊಟ್ಟರು ಮತ್ತೆ ಬದುಕಿಸ್ತಾ ಇದ್ರು. ಆ ಹೆಂಡತಿ ಶುದ್ಧಳಾಗೋದು ಬೇಕೈತೆ ಹೊರತು ಅವ್ರು ಸಾಯೋದು ಬೇಕಿಲ್ಲ ಅವರಿಗೆ. ಶುದ್ಧಕ್ಕೆ ಆಭರಣ ಅಂತ ಶಿಕ್ಷೆ ಕೊಡಬೇಕು. ಆಭರಣ ಶಿಕ್ಷೆ ಕೊಟ್ಟರು ಅಷ್ಟೇ. ಅದೇ ರೀತಿ ಆಮೇಲೆ ಏನು ಮಾಡಿದರು? ಆಮೇಲೆ ಬದುಕಿದ ಮೇಲೆ ನಾನು ಕೊದ್ದಿದ್ದು ಗೊತ್ತಿರಬಾರ್ದು ಅವ್ರಿಗೆ ಹೇಳಿ. ನಾನು ಕೊದ್ದಿದ್ದು ಮರ್ತು ಬಿಡಬೇಕು. ಕೊದ್ದು ಏನು ಮಾಡ್ತಾರೆ? ಮನಸ್ಸು ದೇಶ ಉಳ್ಕೊಬಿಡ್ತಾರೆ. ಅದು ಉಳ್ಕೋಬಾರ್ದು. ಇಲ್ಲಿ ಅದು ಕೇಳ್ತಿರೋದು. ಹೇಗೆ ನೋಡ್ತಾರೆ ಗೊತ್ತಾ? ಅದು ಪರಿಸರ ಹೊರ ಬೇಕಿಲ್ಲ. ಜಮದಗ್ನಿ ಕೈ ಯಾಕೆ ಹೊರ ತಗೋರೆ? ಅವರಿಗೆ ಪಾಪ ಬರಬಾರದು ಅಂತ ಮಾಡಿದ ವ್ಯವಸ್ಥೆ. ಜಮದಗಳು ಶುದ್ಧವಾಗಿರಬೇಕು. ಆ ರೀತಿ ಮಾಡಿಬಿಟ್ಟು ಉದ್ಧಾರ ಮಾಡಿಬಿಟ್ಟು ಕೇಳೋದಕ್ಕೆ ವರ ಇದ್ದಾಗ ದೇವ್ರಿಗೆ ವರ ಬೇಕಾದ ಇಲ್ಲ. ವರ ಕೇಳೋ ನೆಪದಲ್ಲಿ ಮಾಡಿದ್ದೇನೋ ಅವ್ರು ಉದ್ಧಾರ ಮಾಡಿದರು. ಆ್ಯಕ್ಚುಲಿ ವರ ಕೊಡಿಸಿದರೆ ಹೊರತು ವರ ತೊಗೊಂಡಿದ್ದಲ್ಲ. ಇದು ಬಹಳ ಮುಖ್ಯವಾದ ಅಂಶ. ಸ್ವರ್ಗೇ ಲೋಕೇನ ಭಯಂ ಕಿಂಚ ನಾಸ್ತಿ. ಎರಡನೇ ವರ. ಈಗ ಸೋಮನಸ್ಯಂ ಪಿತುಶ್ಚೈವ ನಾಚಿಕೇತಾಗ್ನಿಗಂ ಹರಿ. ಎರಡನೇ ವರ ಅದು. ಮುಕ್ತೇ ಸ್ಥಿತಂಚತಂ ವಿಷ್ಣು ಮಿತಿ ಪ್ರಾದಾದ್ ವರತ್ರೆ. ಇದೆಲ್ಲ ಆದಮೇಲೆ ಬರೀಬೇಕಾದ ವಾಕ್ಯ ಅದು ಮಧ್ಯೆ ಹಾಕಿಬಿಟ್ಟಿದ್ದಾರೆ. ಸ್ವರ್ಗೇ ಲೋಕಂ ನ ಭಯ ಲೋಕೇನ ಭಯಂ ಕಿಂಚ ನಾಸ್ತಿ ನ ತತ್ರ ತ್ವಂ ನ ಜಲಯಾ ಪಿಬೇತಿ ಉಭೇ ತೀರ್ಥ ಶನಾಯಾ ಪಿಪಾಸೆ ಲೋಕಾದಿಗೋ ಮೋದತೆ. ಸ್ವರ್ಗಲೋಕೆ ಈ ರೀತಿ ಹೇಳಿದ್ರಿಂದ ಈ ಸ್ವರ್ಗ ಯಾವುದು ವೈಕುಂಠನೇ ಹೊರತು ಇದಲ್ಲ. ಈ ಸ್ವರ್ಗದಲ್ಲಿ ಅವೆಲ್ಲ ಇಲ್ಲೇ ಇಲ್ಲ. ಈ ಸ್ವರ್ಗದಲ್ಲಿ ಮೃತ್ಯು ಭಯ ಇಲ್ಲ ಅಂತ ಹೇಳ್ತಾರೆ. ಮೃತ್ಯು ಭಯ ಇದ್ದೇ ಇದೆ. ಹಸು ಬಾಯಾರಿಕೆ ಇದ್ದೇ ಇದೆ ಸ್ವರ್ಗದಲ್ಲಿ. ಅದು ಈ ಸ್ವರ್ಗದ ಬಗ್ಗೆ ಹೇಳ್ತಾ ಇಲ್ಲ. ಈ ಮುಖ್ಯವಾದ ಸ್ವರ್ಗ ಅಂದರೆ ಯಾವುದು? ಮುಕ್ತಿಯಲ್ಲಿ ಏನೂ ಇರಲ್ಲ ಅಂಥೇಳಿ. ಸತ್ವಮಗ್ನಿಂ ಸ್ವರ್ಗ ಮಧ್ಯೆ ಶಿಮೃತ್ಯೋ ಪ್ರಬ್ರೂಹಿತಂ ಶ್ರದ್ಧಾನಾಯ ಮಹ್ಯಂ ಸ್ವರ್ಗಲೋಕ ಅಮೃತತ್ವಂ ಭಜಂತೆ ತದ್ವಿತೀಯೇನ ಏತದ್ವಿತೀಯೇನ ವೃಣೇ ವರೇಣ. ಎರಡನೇ ವರ. ಈಗ ಅಗ್ರ್ಯತ್ವಾದಗ್ನಿನಾ ಮಾಸೋ ನಾಚಿಕೇತಾಗ್ನಿಗೋ ಹರಿಹಿ. ನನಗೀಗ ಮೋಕ್ಷ ಕೊಡೋ ಅಗ್ನಿ ಕೊಡೋದು ಹೇಳಿದ್ರು. ಆ ಮೋಕ್ಷ ಕೊಡ್ತಕ್ಕಂಥ ಅಗ್ನಿ ಬಗ್ಗೆ ಹೇಳೋದು ಕೇಳ್ತಾರೆ. ಇದು ಭಾರಿ ಇಂಟ್ರೆಸ್ಟಿಂಗ್. ಮೋಕ್ಷ ಕೊಡೋ ಅಗ್ನಿ ಮೀಮಾಂಸೆಗೆ ಯಜ್ಞ ಮಾಡ್ತಾರೆ. ಮೋಕ್ಷ ಕೊಡೋ ಅಗ್ನಿ ಅಲ್ಲ ಅದು. ಏನು ಕೊಡುತ್ತದೋ? ಸ್ವರ್ಗ ಕೊಡುತ್ತಾರೆ. ಅದನ್ನು ನನಗೆ ಬೇಡ. ಏನು ಬೇಕು? ಮೋಕ್ಷ ಕೊಡೋ ಅಗ್ನಿ ಬೇಕು. ಇದರಿಂದ ಏನಾಯ್ತು ಗೊತ್ತಾ? ಯಾರು ಸ್ವರ್ಗಾದಿಗಳ ಅಪೇಕ್ಷೆಯಿಂದ ಯಜ್ಞ ಮಾಡ್ತಾರೋ ಅವರು ಮೋಕ್ಷ ಪಡೆಯಲಿಕ್ಕಾಗಿಲ್ಲ. ಈಗ ಉತ್ತಮ ಗುರಿ ಇಲ್ಲ ಅವರಿಗೆ. ಅದು ಇವ್ರಿಗೆ ಮಾತ್ರ ಉತ್ತಮ ಗುರಿ ಸಿಗುತ್ತೆ. ಆದ್ದರಿಂದ ಯಜ್ಞ ಎರಡು ವಿಧ ಮಾಡಕ್ಕೆ ಬರುತ್ತೆ. ಮೋಕ್ಷಾಪೇಕ್ಷೆಯಿಂದ ಯಜ್ಞ ಮಾಡಿದರೆ ಮೋಕ್ಷ, ಸ್ವರ್ಗಾಪೇಕ್ಷೆಯಿಂದ ಮಾಡಿದರೆ ಸ್ವರ್ಗ. ಬಸ್ ಎಲ್ಲಿಗೋ ಹೋಗುತ್ತೆ. ನೀವು ಟಿಕೆಟ್ ತೊಗೊಂಡು ಇಷ್ಟಕ್ಕೆ ಗೊತ್ತಾಯ್ತಾ? ಇದು ಸ್ವಲ್ಪ ಈ ಸಲ ತಗೋದಕ್ಕೆ ಇಲ್ಲ, ಅದು ಇನ್ನೊಂದು ರಿಸರ್ವ್ ಮಾಡಿದ್ದಾರೆ ಆಗಲೇ. ಅದಿಲ್ಲ. ಆದ್ದರಿಂದ ಯಜ್ಞ ಎರಡು ಕೆಲಸಕ್ಕೂ ಉಪಯೋಗ ಬರುತ್ತೆ. ಸ್ವರ್ಗನೂ ಕೊಡುತ್ತೆ, ಮೋಕ್ಷನೂ ಕೊಡುತ್ತೆ. ಸ್ವರ್ಗ ಬಂದು ಇಳ್ಕೊಂಡ್ಬಿಟ್ರೆ ಮೋಕ್ಷ ಇಲ್ಲ. ಅದಕ್ಕೋಸ್ಕರ ರೀತಿಯಿಂದ ಏನಾಯಿತು ನಚಿಕೇತನಿಂದ ಅಂದರೆ ವೇದವಾಕ್ಯ ಹೊರಗೆ ಬಂತು. ಯಜ್ಞ ಬಿಡಬೇಕು ತಿನ್ನೊಂದು ವಾದ ಬಂತು. ಸ್ವರ್ಗ ಸಿಗುತ್ತೆ ಅನಿತ್ಯ, ಸೊ ಯಜ್ಞನೇ ಬೇಡ. ಸ್ವರ್ಗನೂ ಅನಿತ್ಯ, ಸ್ವರ್ಗನೂ ಬೇಡ, ಯಜ್ಞನೂ ಬೇಡ. ಒಂದು ವಾದ ಶುರುವಾಯಿತು. ಅಥವಾ ಯಜ್ಞ ಮಾಡ್ತೀವಿ, ಸ್ವರ್ಗ ಸಾಕು. ಎರಡೂ ತಪ್ಪೆ. ಏನು ಬೇಕು? ಯಜ್ಞದ ಫುಲ್ ಕೆಪಾಸಿಟಿ ಮೋಕ್ಷ ಕೊಡಿಸೋದಾದ್ರಿಂದ ಆ ಉದ್ದೇಶದಿಂದ ಮಾಡಬೇಕು. ಅದು ಕೊಡೋನು ಆರಾಧನೆ ಬೇಡಬೇಕು.
ಇವರು ಮಾಡೋ ಯಜ್ಞದಲ್ಲಿ ದೇವತೆಗಳೆಲ್ಲ ಮೀಮಾಂಸಕರು ದೇವತೆಗಳೇ ಇಲ್ಲ, ಮೆಕ್ಯಾನಿಕಲ್ ಅದು ಸರಿಯಲ್ಲ. ನೀವು ಇದು ಮಾಡಿ ನವಗ್ರಹ ಹೋಮ ಮಾಡಿ ಮೋಕ್ಷಕ್ಕೋಸ್ಕರ ಮಾಡೋಕ್ಕಾಗತ್ತಾ? ಸಾಧ್ಯ ಇಲ್ಲ. ಯಾಕಂದ್ರೆ ನವಗ್ರಹಗಳಿಗೆ ಮೋಕ್ಷ ಆಗಿಲ್ಲ, ಆದ್ದರಿಂದ ಪ್ರಶ್ನೆ ಬರೋದಿಲ್ಲ. ಆದರೆ ಇದು ಮಾಡಿ ಇಷ್ಟು ಪೂಜೆ ಮಾಡಿದ್ರೆ ಬರುತ್ತೆ. ಸೊ ಇದೆಲ್ಲ ವಿಂಗಡಣೆ ಎಲ್ಲಿ ಆಯಿತು? ಕಠೋಪನಿಷತ್ತಿಂದ ಆಯ್ತು. ಹೊಸ್ತಾ ಬಂದಿದ್ದಲ್ಲ, ಅನಾದಿ ನಿತ್ಯ ಇವೆಲ್ಲ ಕೂಡ. ಇನ್ನು ಓದ್ದೇ ಅವ್ರು ಕಾಣ ತಪ್ಪು ತಿಳ್ಕೊಂಡ್ಬಿಟ್ರೆ ಹೊರತು, ಓದಿದಾಗ ಯಜ್ಞವನ್ನು ಈ ರೀತಿ ಮಾಡಿದರೆ ಏನು ಮಾಡುತ್ತೆ? ಅದು ಮೋಕ್ಷ ಪಟ್ಟೆ ಕೊಡುತ್ತೆ. ಅದು ಬಹಳ ಮುಖ್ಯವಾದ ಅಂಶ. ಹಾಂ, ಅದಕ್ಕೆ ಜ್ಞಾನ ಇದ್ರೆ ತಾನೇ ಮೋಕ್ಷ ಬರೋದು. ವಿಷ್ಣುವಿನ ಕುರಿತು ಮಾಡಬೇಕು, ವಿಷ್ಣು ಯಾರು ಗೊತ್ತಿರಬೇಕು. ಅದೇ ಹೇಳ್ತಿರೋದು, ಆ ಪರೋಕ್ಷ ಜ್ಞಾನ ಇರಬೇಕು, ಅಪರೋಕ್ಷ ಜ್ಞಾನ ಬರುತ್ತೆ. ಯಾವ ಜ್ಞಾನ ಇಲ್ಲದ್ರೆ ಮಾಡೋಕ್ಕೆ ಬರೋದಿಲ್ಲ. ಪರೋಕ್ಷ ಜ್ಞಾನ ಫಸ್ಟು, ಅಪರೋಕ್ಷ ಜ್ಞಾನ ಆಮೇಲೆ. ಇಲ್ಲ ಹೋದರೆ ಅದಕ್ಕೆ ಅರ್ಥನೇ ಇಲ್ಲ. ಜ್ಞಾನ ಇಲ್ಲವರೆ ಜಡ ಪದಾರ್ಥ ಆದಾಗಾಗ್ಬಿಡುತ್ತೆ, ಬರೋಗಿಲ್ಲ. ಮಿಥ್ಯಾ ಜ್ಞಾನ ಇದ್ದರೂ ಅಷ್ಟೇ, ಜ್ಞಾನ ಇಲ್ಲದೆ ಹೋದರೂ ಅಷ್ಟೇ, ಮುಖ್ಯ ಫಲ ಸಿಗೋದಿಲ್ಲ. ಪ್ರತೇ ಬ್ರವೀಮಿ ಇದೆ, ತೇ ಪ್ರಬ್ರವೀಮಿ ಅಂತ ಓದ್ಕೋಬೇಕಲ್ಲ. ವೇದಗಳಲ್ಲಿ ಉಪಸರ್ಗ ಏನಾಗಿರುತ್ತೆ ಎಲ್ಲೋ ಹೋಗ್ಬಿಟ್ಟಿರುತ್ತೆ, ಗೊತ್ತಾಯ್ತಾ? ಸೇರಿಸ್ಕೋಬೇಕು. ಇದೆಲ್ಲ ಶಾಸ್ತ್ರದಲ್ಲಿ ಹಾಗೆಲ್ಲ, ಶಾಸ್ತ್ರಗಳು ಸರಿಯಾಗಿ ಅಲ್ಲೇ ಇರಬೇಕು, ಗೊತ್ತಾಯ್ತಾ? ಅಬ್ರವೀತ್ ಅಂದರೆ ವಿಸ್ತಾರವಾಗಿ ಹೇಳಿದರು, ಸರಿಯಾಗಿ ಹೇಳಿದರು, ತಿಳಿಸಿ ಹೇಳಿದರು, ಅನೇಕ ಅರ್ಥ. ಪ್ರಬ್ರವೀಮಿ ಅರ್ಥ ಆಗ ಹೇಳ್ತೀನಿ ಕೇಳು. ತದು ಮೇ ನಿಬೋಧ ಸ್ವರ್ಗ್ಯಮಗ್ನಿಂ ನಚಿಕೇತಃ ಪ್ರಜಾನನ್ ಅನಂತಲೋಕಾಪ್ತಿ ಪಥೋ ಪ್ರತಿಷ್ಠಾಂ ವಿದ್ಧಿತ್ವಂ ಏತಂ ವಿಹಿತಂ ಗುಹಾಯ. ನೋಡು, ಹೇಳಿದೆ ನಾನೀಗ ಯಜ್ಞದ ರಹಸ್ಯ ಕೇಳಿದ್ದಾರೆ, ಹೇಳ್ತೇನೆ. ನಿನ್ನ ಹೆಸರು ಇದಕ್ಕೆ ಬರಲಿ, ನಾಚಿಕೇತಾಗ್ನಿ ಅಂತ ಹೆಸರು ಬರಲಿ ಅಂತ ಹೇಳ್ಬಿಟ್ಟು. ನಚಿಕೇತ ಬಂತಲ್ಲ, ಅಮೆರಿಕ ಕೊಲಂಬಸ್ ಅಂತ ಹೇಳ್ತಾರೆ, ಡಿಸ್ಕವರಿ, ಇನ್ವೆನ್ಷನ್ ಡಿಸ್ಕವರಿ, ಅದಕ್ಕೆ ಹೆಸರು ಬಂತು. ಏನಂತ ಹೆಸರು ಬಂತು? ಇವರೆಲ್ಲ ನಕ್ಷತ್ರಕ್ಕೆ ಕಾಣುತ್ತಾರೆ, ಹೆಸರಿಡ್ತಾರೆ, ಕಂಡವರೆಲ್ಲ ತಮ್ಮ ಹೆಸರು ಯಾರು ಹೆಸರಿಟ್ಬಿಡ್ತಾರೆ ಆಮೇಲೆ, ಯಾಕೆಂದರೆ ಕಣ್ಣು ಗೊತ್ತಾಗಲಿ ಅಂತೇಳಿ. ಅದು ನಾಚಿಕೇತಾಗ್ನಿ ಅಂತ ಬಂದಿದ್ದ ಕಾರಣ ನಚಿಕೇತನಿಂದ ಇದು ಪ್ರಕಟವಾಯಿತು ಅಂತ ಅರ್ಥ. ಗಾಯತ್ರಿ ಬಂತ ವಿಶ್ವಾಮಿತ್ರನಿಂದ ಪ್ರಕಟವಾಯಿತು ಅಂತ ಹೇಗೆ ಹೇಳ್ತೇವೋ, ಇದು ನಚಿಕೇತನಿಂದ ಕಾನ್ಸೆಪ್ಟ್ ಏನಿತ್ತು ಡಿಸ್ಕವರ್ ಆಯಿತು, ಗೊತ್ತಾಯ್ತಾ? ಅದನ್ನು ತಿಳ್ಕೊಂಡಾಗ ಗೊತ್ತಾಯ್ತು. ಇದಕ್ಕಿಂತ ದೊಡ್ಡ ಯಜ್ಞ ಭಗವದ್ಗೀತೆ ಹೇಳೋದು. ಅದೇನದು? ಇಲ್ಲಿ ಅಗ್ನಿ ಯಜ್ಞ ಹೇಳಿದ್ದು ಮೀಮಾಂಸಕರ ಖಂಡನೆ ಆಯಿತು. ಅದು ಪ್ರತಿಯೊಂದು ಕೆಲಸನೂ ಕೃಷ್ಣಾರ್ಪಣ ಬುದ್ಧಿಯಿಂದ ಮಾಡಿದ್ರೆ ಯಜ್ಞ ಆಗುತ್ತೆ, ಅದು ಭಗವದ್ಗೀತೆ ಹೇಳಿದ್ದು. ಇನ್ನೂ ದೊಡ್ಡದು. ಅವ್ರು ಯಜ್ಞನೇ ಯಜ್ಞ ಅಲ್ಲ ಅಂತ ಮಾಡಿಬಿಟ್ಟಿದ್ರು. ಅದನ್ನು ಮಾಡಿದ್ದು ನಚಿಕೇತಾಗ್ನಿಯಿಂದ ಸರಿ ಹೋಯಿತು. ಭಗವದ್ಗೀತೆಯಿಂದ ಏನಾಯ್ತು? ಈಗ ಪ್ರತಿಯೊಂದು ಕೆಲಸವೂ ಯಜ್ಞನೇ ಆಯ್ತು. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂದು, ಯಾವ ಕರ್ಮ ಕೂಡ ಕೃಷ್ಣಾರ್ಪಣ ಬುದ್ಧಿಯಿಂದ ಮಾಡಿದಾಗ ಏನಾಗುತ್ತೆ? ಅದು ಯಜ್ಞ ಆಗುತ್ತೆ ಅಂತ ಹೇಳಿ. ದೊಡ್ಡ ಯಜ್ಞ ಅದು. ಇದಕ್ಕೂ ಕಠೋಪನಿಷತ್ತಿಗಾರಿಕೆಯ ವ್ಯತ್ಯಾಸ ಅಂದ್ರೆ ಅದು. ಇದರಲ್ಲಿ ಅರ್ಥ ಬರುತ್ತೆ, ಬಟ್ ಕೃಷ್ಣ ಬಿಡಿಸಿ ಹೇಳಿದ್ದು ಕೃಷ್ಣ, ಇದರ ಅರ್ಥ ಆಗ್ತಿರಲಿಲ್ಲ. ಲೋಕೋ ವಿಷ್ಣುರನಂತ ಅನಂತ ಲೋಕಾಪ್ತಿ ಅನ್ನೋ ಪದ ಬಂತು. ಅನಂತ ಲೋಕಾಪ್ತಿ ಅಂದ್ರೇನು? ಅನಂತನಾದ ನಾರಾಯಣನ ಲೋಕವನ್ನು ಹೊಂದುವುದು ವಿಷ್ಣು ಲೋಕ ಅಂತ ಅರ್ಥ. ಅನಂತ ಲೋಕ ಅಂದರೆ ಶ್ರೇಷ್ಠ ದೇವರ ಲೋಕ ಅಂತ ತಿಳ್ಕೊಬಾರ್ದು ಮತ್ತೆ, ಗೊತ್ತಾಯ್ತಾ? ಅಥವಾ ಇನ್ನೊಂದು ಯಾವುದೋ ಇದೆ ಅಂತ ತಿಳ್ಕೊಳ್ಬಾರ್ದು. ಅನಂತ ವಿಷ್ಣುವೇ, ನಮೋಸ್ತನಂತಾಯ ಸಹಸ್ರಮೂರ್ತಾಯ. ಅದಕ್ಕೆ ಲೋಕೋ ವಿಷ್ಣುರನಂತಶ್ಚ ತಜ್ಞಾನಾನ್ ನಿತ್ಯ ಆಪ್ಯತೆ. ನಿತ್ಯ ಲೋಕ ಪರಮಾತ್ಮ ತಿಳ್ಕೊಂಡ್ರೆ ಮಾತ್ರ ಸಿಗೋದು. ಪ್ರತಿಷ್ಠಾ ಸರ್ವಲೋಕಸ್ಯ ಸವಿಷ್ಣು ಸರ್ವಹೃದಯ. ವಿಷ್ಣು ಎಲ್ಲಿದ್ದಾನೆ ಅಂದರೆ ಎಲ್ಲರ ಹೃದಯದಲ್ಲೇ ಇದ್ದಾನೆ, ಸರ್ವರ ಹೃದಯ ಇದ್ದಾನೆ ಹೊರತು ಬೇರೆಯವರಲ್ಲ. ಈಗ ನೋಡಿ, ಆಸ್ಪತ್ರೆಯಲ್ಲಿ ಒಬ್ಬನಿಗೆ ಹಾಕಿ ವೆಂಟಿಲೇಟರ್ ಹಾಕಿದ್ದಾರೆ, ಗೊತ್ತಾಯ್ತು? ಇನ್ನೊಬ್ಬನಿಗೆ ಹಾಕಿಲ್ಲ, ಗೊತ್ತಾಯ್ತಾ? ಅವನಿಗೆ ವೆಂಟಿಲೇಟರ್ ಗಾಳಿಯಲ್ಲೇ ಇದೆ, ಗೊತ್ತಾಯ್ತಿಲ್ಲ? ಅವನಿಗೆ ತಗೊಳ್ಳೋ ಶಕ್ತಿ ಇಲ್ಲ, ಇವನ ಶಕ್ತಿ, ಗೊತ್ತಾಯ್ತಾ? ದೇವರು ಎಲ್ಲ ಕಡೆ ಇದ್ದರೂ ಕೂಡ ಉಪಾಸನೆ ಮಾಡೋ ಯೋಗ್ಯತೆ ಇದ್ದವರಿಗೆ ಮಾತ್ರ ಅದಕ್ಕೆ ಎಲ್ಲೆಲ್ಲಿ ಬೇಕೋ ಪ್ರಕಟ ಮಾಡ್ತಾರೆ. ದೊಡ್ಡ ಸುಮಾರು 100 ಅಡಿ ಪ್ರತಿಯೊಬ್ಬ ನಿತ್ಯ ಅಭಿಷೇಕ ಏನು ಮಾಡ್ತಾರೆ? ದೇವರ ಪೂಜೆ ಮಾಡ್ಬೇಕಾದ್ರೂ ಅನ್ನೋ ಸಾಧ್ಯ ಇಲ್ಲ. ಅದಕ್ಕೆ ಯಾತಕ್ಕೆ ದೇವ್ರ ಪೂಜೆ ಸಾರಿಕ ಪೂಜೆ ಮಾಡೋಕ್ಕೆ ಸಾಧ್ಯ ಇದೆ. ಈಗ ದೇವ್ರ ರೂಪಗಳಿಗೆ ಭೇದ ಇಲ್ಲ, ಆದ್ದರಿಂದ ಪೂಜೆ ಆಯಿತು. ಇಲ್ಲದೆ ಹೋಗಿದ್ದೆ ಅಷ್ಟು ಮಾಡೋಕ್ಕೆ ಹೋಗಿದ್ರೆ ಯಾರು ಪೂಜೆ ಮಾಡೋಕ್ಕೆ ಆಗ್ತಿರಲಿಲ್ಲ. ಶರಣ ಪ್ರತಿಮೆ ಮಾಡು, ಶರಣ ಎಲ್ಲ ಪೂಜೆ ಕ್ಯಾನ್ಸಲ್ ಆಗ್ತದೆ, ಬೇಡ, ಏನಿಲ್ಲ. ಅಧಿಷ್ಠಾನ ಏನೇ ಇಟ್ಕೊಂಡ್ರೆ ಸಾಕು. ಅವ್ರಿಗೆ ಹಾಗೆ ಮಾಡೋಕ್ಕೆ ಬರೋದಿಲ್ಲ, ಯೋಗ್ಯತೆ ಬೇಕು. ಅದು ಯೋಗ್ಯತೆ ಇಲ್ಲದೆ ಇದ್ದವರಿಗೆ ಅವರಿಗೆ ನಿಲುಕ ಅಧಿಷ್ಠಾನ ಹೇಳಬೇಕು. ಅವ್ರಿಗೇನು ಹೇಳಿದ್ರೆ ಅರ್ಥ ಆಗುತ್ತೋ ಅಧಿಷ್ಠಾನ ಹೇಳಿದ್ರೆ ಅರ್ಥ ಆಗುತ್ತೆ. ಲೋಕಾದಿಮಗ್ನಿಂ ತಮವಾಚ ತಸ್ಮೈ ಯಾ ಇಷ್ಟಕ ಯಾವತೀರ್ವಾ ಯಥಾವ ಸಚಾಪಿ ತತ್ಪ್ರತ್ಯವರದ್ಯ ಸೂಕ್ತಂ ಅಥಾಸ ಮೃತ್ಯು ಪುನರಾಹ ಸೃಷ್ಟ್ಯು ಅಂತ ಹೇಳಿದರೆ ಯಮದೇವರು ಅಂತ ಅರ್ಥ. ಲೋಕಾದಿಮಗ್ನಿಂ ಸಮವಾಚ ತಸ್ಮೈ. ಇಷ್ಟಕ, ಇದು ಹೋಮಕುಂಡ ಮಾಡ್ತಾರಲ್ಲ, ಇಷ್ಟಕಗಳೆಲ್ಲ ಇಟ್ಟಿಗೆ ಇಟ್ಟು ಮಾಡ್ತಾರಲ್ಲ, ಕರೆಕ್ಟ್ ಅದು. ಇಟ್ಟಿಗೆ ಅಂತ, ಇಷ್ಟಕ ಶಬ್ದಕ್ಕೆ ಇಟ್ಟಿಗೆ ಅಂತಲೇ ಅರ್ಥ. ಸಂಸ್ಕೃತದಲ್ಲಿ ಇಷ್ಟಕ, ಕನ್ನಡದಲ್ಲಿ ಇಟ್ಟಿಗೆ. ಹೋಮಕುಂಡ ಇದ್ರೆ ಮಾಡ್ತಾರಲ್ಲ ಹಾಗೆ. ಅವರೆಲ್ಲ ಚಿಂತನೆ ಮಾಡಬೇಕು. ಅವೆಲ್ಲ ಸುಮ್ಮನೆ ಕೇಳಿಬಿಟ್ರೆ ತಪ್ಪದು, ದೇವತಾ ಚಿಂತನೆ ಮಾಡಬೇಕಲ್ಲಿ. ಸಯೇವ ಲೋಕಾದಿ ತಂ ಜ್ಞಾತ್ವಾ ಮುಚ್ಯತೆ ಧ್ರುವಂ ಇತಿ ಚ. ಯಾ ಇಷ್ಟಕಾಹ ಯಾ ಇಷ್ಟಕಾ ದೇವತಾಹ. ಇಷ್ಟಕ ಪೂಜೆ ಮಾಡಬೇಕು ಅಂತ ಹೇಳಿದರೆ ಇವತ್ತು ಬರೀ ಇಷ್ಟಕ ಪೂಜೆ ಮಾಡಿ, ಮಣ್ಣಿನ ಪೂಜೆ ಮಾಡೋದು ಒಂದೇ, ಗಣೇಶನ ಪೂಜೆ ಮಾಡೋದು ಒಂದೇ. ಆವಾಹನೆ ಮಾಡಿದಾಗ ಏನಾಯ್ತದೆ? ಈಗ ನಾವು ಪೂಜೆ ಎಲ್ಲ ಚೇತನಕ್ಕೆ ಹೋಗುತ್ತೆ, ಇದಕ್ಕಲ್ಲ. ಅದಕ್ಕೇನೆ ಈ ಕಾನ್ಸೆಪ್ಟ್ ಗೊತ್ತಿರಬೇಕು. ಅದು ಇಷ್ಟಕ ದೇವತೆಗಳ ಆರಾಧನೆ ಮಾಡಬೇಕು. ಇಷ್ಟಕ ದೇವತಾಂ ವಿಷ್ಣು ಷಷ್ಟ್ಯುತ್ತರ ಅಲ್ಲೂ ಕೂಡ ಅಲ್ಟಿಮೇಟ್ಲಿ ದೇವರೇ. ಮತ್ತೆ ಷಷ್ಟ್ಯುತ್ತರ ಶತತ್ರಿಕಂ, ಷಷ್ಟ್ಯುತ್ತರ 360 ದಿವಸಗಳೇ ಇಟ್ಟಿಗೆಗಳಿದ್ದ ಹಾಗೆ. ಅದೇ ಯಜ್ಞ. ಯಥಾವದೇವ ವಿಜ್ಞಾಯ ಮುಚ್ಯತೆ ಕರ್ಮಬಂಧನಾತ್. ಇದನ್ನೆಲ್ಲ ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ಏನಾಗುತ್ತಾಗ ಕರ್ಮಬಂಧನ ಪರಿಹಾರ ಆಗುತ್ತೆ. ಅಂದರೆ ಇವರು ಮೀಮಾಂಸಕರು ಮಾಡೋ ಯಜ್ಞದಿಂದ ಕರ್ಮಬಂಧನ ಪರಿಹಾರ ಆಗಲಿಲ್ಲ,
ಸ್ವರ್ಗಕ್ಕೆ ಹೋದ ಬಂದ ಮೇಲೆ ಹಳೆ ಅಕೌಂಟೆಲ್ಲ ಶುರುವಾಯ್ತು ಮತ್ತೆ ಎಲ್ಲ ಅನುಭವಿಸ್ಬೇಕಾದ ತಪ್ಪಿದ್ದಾಗಲಿಲ್ಲ. ಮುಕ್ತಿಗೆ ಹೋದ್ರೆ ಯಾವ ಲೆಕ್ಕನೂ ಇಲ್ಲ. ಕರ್ಮ ಬಂಧನ ಕಳೆಯುವ ಯಜ್ಞ ಅಂದರೆ ಯಾವುದು? ವಿಷ್ಣುವಿನ ಕುರಿತು ಯಜ್ಞ ಆಗಬೇಕು. ಮುಖ್ಯವಾಗಿ ಜ್ಞಾನ ಇರಲೇಬೇಕು, ಅಪರೋಕ್ಷ ಜ್ಞಾನನೇ ಇರಬೇಕು. ಅದನ್ನೆಲ್ಲ ಹೇಳಿದ್ದಕ್ಕೆ ನಾಚಿಕೇತಾಗ್ನಿ ಅಂತ ಹೆಸರಾಗಿ ವಿಶೇಷವನ್ನು ಗಳಿಸಿದ. ತಮಬ್ರವೀತ್ ಪ್ರಿಯಮಾಣೋ ಮಹಾತ್ಮ ವರಂ ತವೇ ಹದ್ಯ ದದಾನಿ ಭೂಯ ತವೈವ ನಾಮ್ನಾ ಭವಿತಾಯಮಗ್ನಿ ಸಕಾಂ ಶೃಂಗಾಂ ಚೇಮಾಂ ಅನೇಕ ರೂಪಾಂ ಗೃಹಾಣ. ಇಲ್ಲೊಂದು ಪ್ರಶ್ನೆ ಬಂತು, ಭಾರಿ ಖುಷಿ ಆಯ್ತು ಯಮದೇವರಿಗೆ. ಒಳ್ಳೊಳ್ಳೆ ಪ್ರಶ್ನೆ ಕೇಳ್ತಿದ್ದೀನಿ ನೀನೀಗ, ಇನ್ನೊಂದು ಸಬ್ ವರ ಕೊಡ್ತೀನಿ. ಮೇನ್ ವರ ಕೊಟ್ಟಾಗಿದೆ, ಇನ್ನೊಂದು ವರ ಕೊಡ್ತೀನಿ. ಏನು ವರ ಗೊತ್ತಾ? ಈ ಹೆಸರು, ಈ ಅಗ್ನಿ ನಿನ್ನ ಹೆಸರೇ ಬರಲಿ, ಆಚಿಕೆದ್ದಾಗಲಿ ಹೆಸರೇ ಬರಲಿ ಅಂತ ಹೇಳ್ಬಿಟ್ಟು ಖುಷಿ ಆಯ್ತು. ಜೊತೆ ಇನ್ನೊಂದು ಕೊಟ್ಟರು ಮತ್ತೆ, ಅನೇಕ ರೂಪಾಂ ಗೃಹಾಣ ಶೃಂಕಾಂ, ಒಂದು ಚೈನ್, ಗೋಲ್ಡ್ ಚೈನ್ ಕೊಟ್ಟರು, ಹಾಕೋ ಇದನ್ನ ಅಂತೇಳಿ. ಗೊತ್ತಾಯ್ತಾ? ಹೆಸರು ಇಟ್ಟರು, ಇದನ್ನು ಕೊಟ್ಟರು. ಸರ್ಟಿಫಿಕೇಟ್ ಸಮಥಿಂಗ್ ಕೊಟ್ಟಾಗ ಬರೀ ಸರ್ಟಿಫಿಕೇಟ್ ಕೊಟ್ಟಾಗ ಬುಕ್ ಬರ್ತಿರಲಿಲ್ಲ. ಎರಡೂ ಆಯ್ತು, ಶೃಂಕ ಕೊಟ್ಟರು. ಅದು ಭಾಳ ಇಂಪಾರ್ಟೆಂಟ್. ಅದು ಒಳ್ಳೆ ಇದಕ್ಕೇನಂತ ಹೇಳ್ತಾರೆ, ತದ್ವಿದ್ಯೆ ಪರಿಪಾತೇನ ಪರಿಪ್ರಶ್ನೆಯೇನ ಸೇವೆಯ. ಒಳ್ಳೆ ಪ್ರಶ್ನೆ ಕೇಳಿದಾಗ ಅಪ್ರಿಷಿಯಬಲ್ ಆಗಬೇಕು, ವೆರಿ ಗುಡ್ ಅಂತ ಹೇಳಿದ್ರು. ಅದರ ಫಲ ಉತ್ತರ ಗೊತ್ತಿಲ್ಲ ಆತನಿಗೆ, ಪ್ರಶ್ನೆ ಕೇಳಿದ್ದಕ್ಕೇನೆ ಏನು ಕೊಟ್ಟರು ಆತನಿಗೆ, ಭಲೆ ಭಲೆ ನಚಿಕೇತ ಅಂತೇಳಿ ವಿಶೇಷವಾದಂತಹ ಆಧಾರವನ್ನು ತೋರಿಸಿದರು. ತ್ರಿನಾಚಿಕೇತಃ ತ್ರಿಭಿರತ್ಯ ಸಂಧಿಂ ತ್ರಿಕರ್ಮಕೃತ್ ತರತಿ ಜನ್ಮ ಮೃತ್ಯು ಬ್ರಹ್ಮಜಜ್ಞಂ ದೇವಮೀಡ್ಯಂ ವಿದಿತ್ವಾ ನಿಚಾಯೇಮಾಂ ಶಾಂತಿ ಅತ್ಯಂತಮೇತಿ. ಅದಿಷ್ಟು ನಾಡಿಂದ ಹೌದು ಜಯ ಪ್ರಯೋಗ ಮಾಡ್ತಾರೆ. ನಾವೆಲ್ಲ ಮುಖ್ಯವಾಗಿ ನಾಚಿಕೇತಾಗ್ನೇ, ನನ್ನ ಹೆಸರು ಮರಿಬಾರ್ದು ಅಷ್ಟೇ, ಹೆಸರು ಇಟ್ಕೊಂಡಿರ್ಬೇಕು. ಅದು ಮುಕ್ತಿಗೋಸ್ಕರವಾಗಿ ಮಾಡೋ ಯಜ್ಞವಲ್ಲ, ನಾಚಿಕೇತಾಗ್ನಿಯಲ್ಲೇ ಮಾಡೋದು. ಈ ಯಜ್ಞೆಯಲ್ಲಿ ಮಾಡೋದು ನಾವು ಮುಕ್ತಿ ಕಾರಣ ಆಗೋದಿಲ್ಲ, ಅದು ಸ್ವರ್ಗಕ್ಕೆ ಕಾರಣ ಆಗೋದು ಅಷ್ಟೇ. ಸರ್ವಮೂಲ ಆಚಾರ್ಯರು ಬರೆದರು, ವೇದವ್ಯಾಸರು ಬೇರೆಗಳು ಹೊರಗೆ ಹಾಕಿದರು, ವಿಶ್ವಾಮಿತ್ರರು ಮಂತ್ರ ತಂದರು. ಆ ರೀತಿಯಲ್ಲಿ ಬಂದ ಹೆಸರು ಗಾಯತ್ರಿ ಮಂತ್ರ ಹೇಗೆ ವಿಶ್ವಾಮಿತ್ರ ಋಷಿ ಅಂತ ಹೇಳಿ ಮಾಡ್ತೇವೋ, ನಚಿಕೇತ ಋಷಿ ಅಂತೇಳಿ ನಾನು ಇರಬೇಕು.